ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರುತ್ತೆ ಅಂದರೆ, ತುಂಬ ಕನಸುಗಳನ್ನು ಕಟ್ಟಿಕೊಂಡು ತುಂಬ ಭರವಸೆಯನ್ನು ಇಟ್ಟು ನಾವು ಯಾವುದೋ ಒಂದು ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡಿರ್ತೀವಿ. ಅದು ಆಸ್ತಿ ಕೊಳ್ಳೋ ವಿಚಾರ ಆಗಿರ್ಬೋದು, ಒಂದು ಮನೆ ಕಟ್ಟೋ ವಿಚಾರ ಆಗಿರ್ಬೋದು, ಒಂದು ಫ್ಲ್ಯಾಟ್ ಖರೀದಿ ಇರ್ಬೋದು, ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಟೋದಾಗಿರ್ಬೋದು, ಎನಿಥಿಂಗ್. ಯಾವುದೋ ಒಂದು ಪ್ರಾಜೆಕ್ಟು ನಮ್ಮ ಕೈ ಹಿಡಿಯುತ್ತೆ, ಮುಂದೆ ಇದು ನಮಗೆ ದಾರಿದೀಪ ಆಗುತ್ತೆ ಅಂತ ತುಂಬ ಕನಸುಗಳನ್ನು ಹೆಣೆದು ಕಾಯ ವಾಚ ಮನಸ ಪ್ರಾಮಾಣಿಕವಾಗಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗೋವರೆಗೂ ನಾವು ದುಡಿದು ದಣಿದು ಅಂತೂ ಇಂತೂ ಕಂಪ್ಲೀಟ್ ಮಾಡಿಬಿಡ್ತೀವಿ, ಪೂರ್ಣಗೊಳಿಸಿ ಸಂತೋಷವನ್ನು ಪಡ್ತೀವಿ. ಅದಾದ ನಂತರ ಏನಾಗುತ್ತೆ, ಕೆಲವು ನಿರೀಕ್ಷೆಗಳು, ಎಕ್ಸ್ಪೆಕ್ಟೇಷನ್ ನಮ್ಮಲ್ಲಿ ಖಂಡಿತವಾಗಿ ಬೆಳವಣಿಗೆ ಆಗುತ್ತೆ. ಇಂಥದ್ದೊಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ದೀನಿ, ಅದರಿಂದ ನನಗೊಂದು ಪ್ರಮೋಷನ್ ಸಿಗಲಿ, ಅಥವಾ ಒಂದು ಬಾಡಿಗೆ ಬರಲಿ, ಅಥವಾ ನಾನು ಮಾಡಿರುವಂಥ ಪ್ರಾಜೆಕ್ಟ್ಗೆ ಐ ರೇಟ್ ಬರಲಿ, ಈ ರೀತಿ ಅಂದರೆ ಅದರ ಮೌಲ್ಯ ಜಾಸ್ತಿ ಆಗಲಿ, ಈ ರೀತಿಯ ಯಾವುದೋ ಒಂದು ರೀತಿಯಾದಂತಹ ಒಂದು ಎಕ್ಸ್ಪೆಕ್ಟೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಸರ್ವೇ ಸಾಮಾನ್ಯ ಅಲ್ವಾ? ಆದರೆ ಹಣೆ ಬರಹನೂ ಏನೋ ಗೊತ್ತಿಲ್ಲ. ಕೆಲವು ವ್ಯಕ್ತಿಗಳಿಗೆ, ಕೆಲವರಿಗೆ ಏನಾಗ್ಬಿಡುತ್ತೆ ಅಂದರೆ, ಆ ಪ್ರಾಜೆಕ್ಟ್ ಏನೋ ತುಂಬ ಚೆನ್ನಾಗಿ ಕಂಪ್ಲೀಟ್ ಆಗುತ್ತೆ, ಬಟ್ ನಾವು ನಿರೀಕ್ಷೆ ಮಾಡಿದಂತಹ ಫಲ ನಮಗೆ ತಕ್ಷಣದಲ್ಲಿ ಸಿಗೋದಿಲ್ಲ, ತುಂಬ ಟೈಮ್ ಎಳೆದು ಬಿಡುತ್ತೆ. ಆದರೆ ಮತ್ತೆ ಕೆಲವರ ಹಣೆ ಬರಹನೋ ಪೂರ್ವ ಜನ್ಮದ ಪುಣ್ಯದ ಫಲನೋ ಏನೋ ಗೊತ್ತಿಲ್ಲ, ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಅವ್ರಿಗೆ ಸಿಗಬೇಕಾದಂತಹ ನ್ಯಾಯ ಏನಿದೆ, ಏನು ಫಲ ಇದೆ, ಅದು ಸಿಕ್ಕಿಬಿಡುತ್ತೆ. ಅವರು ಅತ್ಯಂತ ಖುಷಿಯಿಂದ ಸಂತೋಷದಿಂದ ಥ್ಯಾಂಕ್ಸ್ ಅಪ್ಪ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಅಂತ ಸಂತೋಷ ಪಡ್ತಾರೆ. ಬಟ್ ಇನ್ನೊಂದು ಸೈಡ್ ಇರ್ತಾರಲ್ಲ ಪೀಪಲ್, ಯಾರು ತುಂಬ ಪ್ರಾಮಾಣಿಕವಾಗಿ ನಿಯತ್ತಿಂದ ಕೆಲಸ ಮಾಡಿ ದುಡಿದು ಎಲ್ಲ ಮಾಡ್ತಾರೋ ಅವರ ಹಣೆ ಬರಹನೋ ಏನೋ ತಕ್ಷಣದ ಫಲ ಸಿಗೋದಿಲ್ಲ. ತುಂಬ ಟೈಮ್ ಅಂದರೆ ಒಂದು 6 ತಿಂಗಳು, 10 ತಿಂಗಳು, 1 ವರ್ಷ, 1.5 ವರ್ಷ ಈ ರೀತಿ ತೊಗೊಂಡ್ಬಿಟ್ಟಿರುತ್ತೆ ಟೈಮ್. ಆಗ ಅವರ ಮನಸ್ಸಲ್ಲಿ ಬರೋ ಒಂದು ದೃಢ ನಿರ್ಧಾರ ಯಾವುದು ಅಂದರೆ, ಪ್ರಾಮಾಣಿಕತೆಗೆ ಬೆಲೆ ಇಲ್ಲ, ಅಥವಾ ನಾವು ಮಾಡಿರೋ ತಪ್ಪಾದರೂ ಏನೋ, ನಿಯತ್ತಿಂದ ಕೆಲಸ ಮಾಡಿದೆ, ಕಂಪ್ಲೀಟ್ ಮಾಡಿದೆ, ಎಲ್ಲವೂ ಸರಿ ಹೋಯಿತು, ಯಾವ ಜನ್ಮದ ಕರ್ಮದ ಫಲನೂ ಏನೋ ಗೊತ್ತಿಲ್ಲ, ಭಗವಂತ ಶೀಘ್ರ ಫಲ ನಮಗೆ ಕೊಡಲೇ ಇಲ್ಲ, ಅಟ್ಲೀಸ್ಟ್ ಕಂಪ್ಲೀಟ್ ಆಗ್ತಿದ್ದಂಗೆ ಅಲ್ಲ, 1 ತಿಂಗಳು 2 ತಿಂಗಳಿಗಾದರೂ ಒಂದು ಒಳ್ಳೆ ಫಲವನ್ನು ಭಗವಂತ ಕೊಡಲಿಲ್ವಲ್ಲ, ಏನೋ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ಯಾವುದೋ ಕರ್ಮದ ಫಲ ಇರಬೇಕು, ಯಾವುದೋ ನೋವು ಇರಬೇಕು, ಏನಾಗ್ತಾ ಇದೆ ನಮ್ಮ ಜೀವನದಲ್ಲಿ ಅಂತ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ತುಂಬ ನೋವನ್ನು ಅನುಭವಿಸ್ತಾರೆ, ಹತಾಶರಾಗ್ಬಿಡ್ತಾರೆ ಅಂತಹ ಟೈಮಲ್ಲಿ. ಅಫ್ಕೋರ್ಸ್ ಎಲ್ರಿಗೂ ಅದು ಮನಸ್ಸಿನ ಸಹಜ ಗುಣ ಆಗ್ಬಿಡುತ್ತೆ, ಯಾಕೆಂದರೆ ಆ ನೋವನ್ನು ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ತುಂಬ ಕನಸುಗಳನ್ನು ಕಟ್ಟಿರ್ತೀವಿ ಅದ್ರ ಬಗ್ಗೆ. ಆದರೆ ಒಂದನ್ನು ಅರ್ಥ ಮಾಡ್ಕೊಳ್ಳಿ, ಯಾವುದೋ ಒಂದು ಹಂತದಲ್ಲಿ ಭಗವಂತ ಯಾರು ನಿಯತ್ತಾಗಿರ್ತೀರ, ಪ್ರಾಮಾಣಿಕವಾಗಿರ್ತೀರ ಅಂಥವ್ರನ್ನ ತುಂಬ ಕಾಯಿಸ್ತಾ ಇದ್ದಾನೆ ಅಂತ ಅಂದಾಗ ನಮ್ಮ ತಾಳ್ಮೆಯ ಪರೀಕ್ಷೆಯನ್ನು ದೇವ್ರು ಮಾಡ್ತಿದ್ದಾನೆ ಅಂತ ತಿಳ್ಕೊಳ್ಳಿ. ನಾವು ಕಾದು ಯಾವ ಮಟ್ಟಕ್ಕೆ ಹಾಕ್ಬಿಟ್ಟಿರ್ತೀವಿ ಅಂದರೆ, 60% ನಮಗೆ ಲಾಭ ಬರಬೇಕು ಅಂತ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದರೆ, ಕೊನೆಗೆ ಕಾದು ಸುಸ್ತಾಗಿ 10% ಆದರೂ ಬಂದುಬಿಡ್ಲಪ್ಪ ಅನ್ನೋ ರೇಂಜ್ಗೆ ಫಿಕ್ಸ್ ಆಗಿಬಿಟ್ಟಿರ್ತೀವಿ. ಏಕೆಂದರೆ ಏನೂ ಬರ್ದಾನೆ ಹೋದರೆ ನೋವಾಗುತ್ತೆ, ಆ ನೋವಿಗಿಂತ 10% ಆದರೂ ಬಂದುಬಿಟ್ರೆ ಎಷ್ಟೋ ನೆಮ್ಮದಿ ಆಗುತ್ತಲ್ವಾ ಅಂತ. ಆ ಟೈಮಲ್ಲಿ ನಿಧಾನವಾಗಿ ನಡ್ಕೊಂಡು ನಮ್ಮ ಹತ್ರ ಅವಕಾಶಗಳು, ಆಫರ್ ಅಂತ ಬರುತ್ತೆ. ಅದು 10% ಬರುತ್ತೆ, 5% ಬರುತ್ತೆ, 6% ಬರುತ್ತೆ. ಇಷ್ಟೇ ನೋಡು ನಮ್ಮ ಗತಿ, ನಮ್ಮ ಪರಿಸ್ಥಿತಿ, ಭಗವಂತ ಇಷ್ಟೇ ನಮಗೆ ಕೊಟ್ಟಿರೋದು ಅಂತ. ಬಟ್ ಅದು 6%, 8% ಸ್ಟಾರ್ಟ್ ಬರೋದಕ್ಕೆ ಸ್ಟಾರ್ಟ್ ಆದರೆ ನೀವು ನಿರೀಕ್ಷಣೆ ಮಾಡಿರೋದಿಲ್ಲ, ಅದು 100% ಮೀರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಭಗವಂತ ಕೈ ತುಂಬ ಇಡೀ ತುಂಬ ಕೊಟ್ಟು ಬಿಡ್ತಾನೆ. ಅದಕ್ಕೆ ನೀವು ರೆಡಿಯಾಗಿರಿ. ಆದರೆ ನಾನು ಹೇಳಿದ ರೀತಿಯಲ್ಲಿ ನೀವು ತಾಳ್ಮೆಯಿಂದ ಕಾಯೋ ಗುಣವನ್ನು ಬೆಳೆಸ್ಕೋಬೇಕು. ಸಹಿಸಿಕೊಂಡು ಹೋಗುವಂತಹ ಮನೋಭಾವನೆ ನಿಮ್ಮಲ್ಲಿ ಇದ್ದರೆ, ನಿಮ್ಮ ನಿಯತ್ತು, ನಿಮ್ಮ ಪ್ರಾಮಾಣಿಕತೆಗೆ ಯಾವ ದೇವರು ಕೂಡ ಯಾವುದೇ ಕಾರಣಕ್ಕೂ ಮೋಸ ಮಾಡೋದಿಲ್ಲ.
ನಿಮ್ಮ ಶತ್ರುಗಳೆಲ್ಲ ಅಯ್ಯೋ ವೇಸ್ಟ್ ಇನ್ವೆಸ್ಟ್ಮೆಂಟು, ವೇಸ್ಟ್ ಆಗಿ ಪ್ರಯತ್ನಗಳನ್ನು ಪಡೋದು, ವೇಸ್ಟ್ ಆಗಿ ಎಕ್ಸ್ಟ್ರಾಡಿನರಿ ಆಗಿ ಎಫರ್ಟ್ ಎಲ್ಲ ತೊಗೊಂಡೋಗಿ ಸುರಿದಿದ್ದು ಅಂತ ನಮ್ಮನ್ನು ಆಡಿಕೆ ಮಾಡ್ಕೋತಾ ಇರ್ತಾರಲ್ಲ, ಆ ಶತ್ರುಗಳೆಲ್ಲರೂ ನಿಬ್ಬೆರಗಾಗಿ ನೋಡಬೇಕು. ಅಬ್ಬಬ್ಬಬ್ಬ, ನಾವೇನೋ ಅಂದ್ಕೊಂಡಿದ್ದೋ ಮತ್ತೇನೋ ಆಗೋಯ್ತು ಅಂತ ಆಶ್ಚರ್ಯ ಚಕಿತರಾಗೋ ರೀತಿಯಲ್ಲಿ ಭಗವಂತ ಕೊಡ್ತಾನೆ. ಒಂದನ್ನು ಅರ್ಥ ಮಾಡಿಕೊಳ್ಳಿ, ನಮ್ಮ ಪ್ರಯತ್ನಕ್ಕೆ ಫಲ ಕೊಡೋನು ಭಗವಂತ. ಅವನು ನಿರ್ಧಾರ ಮಾಡಿದ್ರೆ ಒಂದು ಸಾರಿ ಕೊಡಬೇಕು ಅಂತ ಯಾರು ನಿಲ್ಲಿಸೋದಕ್ಕಾಗೋದಿಲ್ಲ. ಮತ್ತೆ ನಿರೀಕ್ಷೆಗೂ ಮೀರಿದ ಲಾಭವನ್ನು ಕೊಡ್ತಾನೆ, ಪ್ರತಿಫಲವನ್ನು ಕೊಡ್ತಾನೆ. ಆದರೆ ಅವನ ಮೇಲೆ ನಂಬಿಕೆ ಇಟ್ಟು, ಭರವಸೆ ಇಟ್ಟು ಕಾಯೋ ತಾಳ್ಮೆ, ಸಹಿಸ್ಕೊಂಡು ಹೋಗುವಂತಹ ಶಕ್ತಿ ನಿಮ್ಮಲ್ಲಿರಬೇಕು. ಅದನ್ನು ನೀವು ರೂಢಿಸ್ಕೊಂಡಿದ್ದೇ ಆಗಿದ್ದರೆ ನಿಮ್ಮ ನಿಯತ್ತು, ನಿಮ್ಮ ಪ್ರಾಮಾಣಿಕತೆಗೆ ಯಾವತ್ತೂ ಮೋಸ ಆಗೋದಕ್ಕೆ ಆ ಭಗವಂತ ಬಿಡೋದಿಲ್ಲ. ಹೌದಲ್ವಾ? ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನ ಮರಿಬೇಡಿ.